ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಶ್ರೀ ಎಚ್.ಸಿ. ಮಾದೇವಪ್ಪ ಅವರ, ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ, ಈ ಕ್ಷೇತ್ರದ ಶಾಸಕರು ಹಾಗೂ ಜಂಗಲ್ ಲಾಡ್ಜಸ್ ಅದರ ಅಧ್ಯಕ್ಷರು ಆದಂಥ ಶ್ರೀ ಅನಿಲ್ ಚಿಕ್ಮಾದು ಅವರ, ಲೋಕಸಭಾ ಸದಸ್ಯರಾದಂಥ ಶ್ರೀ ಸುನೀಲ್ ಬೋಸ್ ಅವರ, ಶಾಸಕರಾದಂಥ ಗಣೇಶ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ, ಪೂಜ್ಯರಾದಂಥ ಜಾನ್ ಪ್ರಕಾಶ್ ಸ್ವಾಮೀಜಿ ಅವರ, ಬೌದ್ಧ ಗುರುಗಳಾದಂಥ ಶ್ರೀ ಬಂತೇಜಿ ಅವರ, ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ವಿಜಯ್ ಕುಮಾರ್ ಅವರ, ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಿವಮ್ಮ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅವ್ರು ಯಾರು ನೀವು ಬಿಡ್ರಿ, ಪೊಲೀಸ್ ನಿಂತಿಲ್ಲಿ ಬಿಡ್ರಿ. ಅಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಹೆಗ್ಗಡದೇವನಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಅನಿಲ್ ಚಿಕ್ಮಾದು ಅವರು ಏರ್ಪಾಡು ಮಾಡಿಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಗೌತಮ ಬುದ್ಧ ಅವರ ಜಯಂತಿ. ಸರ್ಕಾರದ ವತಿಯಿಂದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಾಯಂಕಾಲ ಸರ್ಕಾರ 6 ಗಂಟೆಗೆ 7 ಗಂಟೆಗೆ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ ಮತ್ತು ನಿಮಗೆ ಬುದ್ಧ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬುದ್ಧ
ಭಾರತ ದೇಶದಲ್ಲೇ ಹುಟ್ಟಿದದ್ದು, ಇಲ್ಲೇ ನೆಲೆಸಿದ್ದದ್ದು. ಸುಮಾರು 2,500 ವರ್ಷಗಳ ಹಿಂದೆ ಆಗ್ಲೇನೆ ಒಬ್ಬ ರಾಜಮನೆತನದಲ್ಲಿ ಜನಿಸಿದ್ದಂಥವ್ರು ಎಲ್ಲವನ್ನು ತ್ಯಾಗ ಮಾಡಿ ಬೌದ್ಧ ಮತವನ್ನ ಪ್ರಾರಂಭ ಮಾಡಿ ತಾನು ಒಬ್ಬ ಭಿಕ್ಷುಕನಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ನಾವೆಲ್ಲ ಶಾಲೆಯಲ್ಲಿ ಓದ್ತಾ ಇದ್ದು, ಆಸೆಗೆ ಏನ್ ಕಾರಣ ಅಂತಂದ್ರೆ ದುಃಖನೇ ಕಾರಣ, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯೇ ದುಃಖಕ್ಕೆ ಕಾರಣ. ನೀವು ಆಸೆ ಪಡಬಾರದು ಯಾವುದಕ್ಕೂ. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಯಾವುದು ಮಾನವತೆಗೆ ವಿರುದ್ಧ ಇರ್ತದೆ ಅದನ್ನು ಯಾವುದನ್ನು ಕೂಡ ನಾವು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಮಾನವತೆ ಬಹಳ ಮುಖ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ. ಮತ್ತೆ ಅವರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. 134ನೇ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಇದರಲ್ಲಿ ಬದ್ಧತೆ ಇಟ್ಕೊಂಡಿರೋರು ಮತ್ತು ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥವ್ರು. ಈಗಾಗಲೇ ಮಹದೇವಪ್ಪನವರು ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಧರ್ಮ ನಮಗೋಸ್ಕರ ಇದೆ ಹೊರತು ಧರ್ಮಕ್ಕೋಸ್ಕರ ನಾವಿಲ್ಲ. ಧರ್ಮ ಅಂದ್ರೆ ಏನು? ಬಸವಣ್ಣವರು ಬಹಳ ಸುಲಭವಾಗಿ ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ. ಆದ್ರಿಂದ ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ರಚನೆ ಮಾಡಿ ಕೊಟ್ಟಾಗ ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಪ್ರಾಂತ್ಯಗಳಿದ್ದಾವೆ, ಇವೆಲ್ಲ ಇದ್ದಾವೆ. ಅದಕ್ಕೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಹಿಷ್ಣುತೆ, ಸಹಬಾಳ್ವೆ. ಇನ್ನೊಂದು ಧರ್ಮದ ಜನರನ್ನ, ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಗುಣ ಇರಬೇಕು, ಸಹಿಷ್ಣುತೆ ಅಂತ ಇರಬೇಕು. ಟಾಲರಿಸಮ್. ನಾವು ಇನ್ನೊಂದು ಧರ್ಮದವ್ರನ್ನ ದ್ವೇಷಿಸಿದಾಗ
ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಜಾತಿಯವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಧರ್ಮದವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.